ಮಹಿಳಾ ಅಧಿಕಾರಿಯ ಮೇಲೆ ಎಂಎಲ್ಎ ಸಂಗಮೇಶ್ ಪುತ್ರ ಬಸವೇಶ್ ದರ್ಪವನ್ನ ತೋರಿಸಿದ್ದಾರೆ. ಅಕ್ರಮ ಮರಳು ಗಣಿಗಾರಿಕೆಯ ಮೇಲೆ ರೇಡ್ಗೆ ಅಂತ ಬಂದಂತ ಸಂದರ್ಭದಲ್ಲಿ ಗೂಂಡಾಗಿರಿಯನ್ನ ಮಾಡಿದ್ದಾನೆ. ಎಂಎಲ್ಎ ಸಂಗಮೇಶ್ ಪುತ್ರ ಬಸವೇಶ್ ಫೋನ್ ಮೂಲಕ ಗಣಿ ಅಧಿಕಾರಿ ಜ್ಯೋತಿಗೆ ನಿಂದಿಸಿದ್ದಾನೆ, ಬೆದರಿಕೆಯನ್ನ ಹಾಕಿದ್ದಾನೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ 2 ವಿಡಿಯೋಗಳು ಈಗ ವೈರಲ್ ಆಗ್ತಾ ಇರೋದು. ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ಬೆದರಿಕೆಯನ್ನ ಹಾಕಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸಂಗಮೇಶ್ ಪುತ್ರ ಬಸವೇಶ್ದು ಅಂತ ಹೇಳಲಾಗ್ತಾ ಇರುವಂತಹ ಆಡಿಯೋ ಮತ್ತು ವಿಡಿಯೋ ಶಿವಮೊಗ್ಗ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗೆ ನಿಂದನೆಯನ್ನ ಮಾಡಿದ್ದಾನೆ, ಬೆದರಿಕೆಯನ್ನ ಹಾಕಿದ್ದಾನೆ. ಅಕ್ರಮ ಮರಳು ಗಣಿಗಾರಿಕೆಯ ಮೇಲೆ ಮಹಿಳಾ ಅಧಿಕಾರಿ ರೇಡ್ ಮಾಡಿದ್ರು. ಆಕೆ ಮಹಿಳೆ ಅಂತ ಕನಿಷ್ಠ ಪಕ್ಷ ನೋಡದೆಯೂ ಕೂಡ ಅಶ್ಲೀಲವಾಗಿ ನಿಂದಿಸಿದ್ದಾನೆ. ತಾಕತ್ತಿದ್ರೆ ತಡೀರಿ, ಅಲ್ಲೇ ಹುಡುಗರನ್ನ ಕಳಿಸ್ತೀನಿ ಅಂತ ಬೆದರಿಕೆಯನ್ನ ಹಾಕಿರೋದು. ಆ ಕಾಲ್ ರೆಕಾರ್ಡಿಂಗ್ಸ್ ಅಲ್ಲಿ ರೆಕಾರ್ಡ್ ಆಗಿದೆ. ಬೆಂಬಲಿಗರನ್ನ ಕಳುಹಿಸಿ ರೇಡ್ ತಡೆಯೋದಕ್ಕೆ ಪ್ರಯತ್ನಿಸಿದ್ದಾನೆ ಈ ಬಸವೇಶ್. ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ನಿಂದ ಫೋನ್ನಲ್ಲಿ ಆವಾಜ್ ಹಾಕಲಾಗಿರೋದು. ಈ ಸಿಗೆವಾಗಿ ವ್ಯಾಪ್ತಿಯಲ್ಲಿ ರೇಡ್ಗೆ ಮಹಿಳಾ ಅಧಿಕಾರಿ ಜ್ಯೋತಿ ತೆರಳಿದ್ರು. ಆ ಸಂದರ್ಭದಲ್ಲಿ ಬೆಂಬಲಿಗರನ್ನ ಕಳುಹಿಸಿ ಹುಡುಗರನ್ನ ಕಳುಹಿಸಿ ಬೆದರಿಕೆಯನ್ನ ಹಾಕಿರೋದು ಈ ಬಸವೇಶ್. ಆ ಫೋಟೋದಲ್ಲಿ ಏನ್ ಗಮನಿಸ್ತಾ ಇದ್ದೀವಲ್ಲ, ಶಾಸಕರ ಪುತ್ರ ಬಸವೇಶ್ ಈ ರೀತಿಯಾಗಿ ಹೆದರಿಸಿರೋದು, ಬೆದರಿಸಿರೋದು, ಅವಾಚ್ಯವಾಗಿ ನಿಂದಿಸಿರೋದು, ಅಶ್ಲೀಲವಾಗಿ ಮಾತಾಡಿರೋದು. ಡಿವೈಎಸ್ಪಿಗೆ ಕರೆ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡ್ತಾ ಇಲ್ವಂತೆ. ಸ್ಥಳೀಯ ಪೊಲೀಸ್ ಇನ್ಸ್ಪೆಕ್ಟರ್ ಸಂಪರ್ಕಕ್ಕೆ ಸಿಗ್ತಾ ಇಲ್ವಂತೆ. ಅನೇಕ ವಿಚಾರಗಳಿದೆ. ಅಕ್ರಮ ಮರಳು ಗಣಿಗಾರಿಕೆಯನ್ನ ಹಾಗಾದ್ರೆ ತಡೆಯೋದಕ್ಕೆ ಹೋಗಿದ್ದೆ ತಪ್ಪಾಯ್ತಾ? ಅಧಿಕಾರಿ ಮೇಲೆ ಇಂಥ ದರ್ಪವನ್ನ ತೋರಿಸಿರೋದಾ ಅನ್ನುವಂಥ ಪ್ರಶ್ನೆ. ಆತ ಎಕ್ಸಾಕ್ಟ್ ಆಗಿ ಏನ್ ಮಾತಾಡ್ದ? ಸಂಗಮೇಶ್ BS ಅನ್ನುವಂಥ ಹೆಸರಿನಲ್ಲಿ ಸೇವ್ ಮಾಡ್ಕೊಳ್ಳಲಾಗಿದೆ ಆ ಫೋನ್ನಲ್ಲಿ ನಂಬರ್ ಅನ್ನ. ಆತ ಏನ್ ಮಾತಾಡ್ದ, ಏನ್ ಬೆದರಿಕೆಯನ್ನ ಹಾಕ್ದ, ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಆ ವಿಡಿಯೋ ಆಡಿಯೋ ಎರಡೂ ಕೇಳಿಸ್ಕೊಂಡು ಬರೋಣ. ಫೋನ್ ಮಾಡ್ಬೇಕಂತಣ್ಣ ಅಣ್ಣ, ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಆತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ. ಮೇಡಮ್ ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಇವರೇ ನೆಟ್ಟಿಗೆ ಮಾತಾಡಿ. ಯಾರಿಗ್ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬೇಡ ಸ್ಪಾಟಿಗೆ. DSP ಬರ್ತಾರಂತೆ, ಬಾರಣ ಒಂದ್ 5 ನಿಮಿಷ. DSP ಅಲ್ಲ, ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಆತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ. ಮೇಡಮ್ ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಇವರೇ ನೆಟ್ಟಿಗೆ ಮಾತಾಡಿ. ಯಾರಿಗ್ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬೇಡ ಸ್ಪಾಟಿಗೆ. DSP ಬರ್ತಾರಂತೆ, ಬಾರಣ ಒಂದ್ 5 ನಿಮಿಷ. DSP ಅಲ್ಲ, ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಆತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ. ನಮ್ಮ ಎಗ್ನೆಸ್ಟ್ ಏನೋ ಮಾಡ್ತಾರೆ ಅನ್ನೋದು ಶುರು ಆಗ್ತದೆ. ಅದಕ್ಕೆ ಇನ್ನೊಂದು ಥರ ಮಾಡ್ಬೇಕಲ್ಲ, ಅದಕ್ಕೆ ಎಗ್ನೆಸ್ಟ್ ಆಗಿ ಇನ್ನೊಂದು ಮಾಡ್ಬೇಕಲ್ಲ. ನಮಗೆ ಏನಾರು ಹೆದರ್ಸಕ್ಕೋ ಅಥವಾ ನಮ್ಮ ವಿರುದ್ಧ ಏನಾರು ಮಾಡ್ತೀವಿ ಅನ್ನಕ್ಕೋ ಅಲ್ಲಿ ಹೋಗಿ ಕೇಸ್ ಕೊಡಕ್ಕೆ ಹೋಗಿದ್ದಂತೆ. ಅಂದರೆ ಇಲ್ಲಿರೋ ಹುಡುಗನಿಗೆ ನಾವು ಕೆಟ್ಟದಾಗಿ ಬೈದ್ವಿ ಅಂತ ಅಟ್ರಾಸಿಟಿ ಕೇಸ್ ನನ್ನ ಎಗ್ನೆಸ್ಟ್. ಅವರು ಅಲ್ಲಿ ಹೋಗಿದ್ದಾರೆ ಸ್ಟೇಷನಲ್ಲಿ. ಇವ್ರಿಗೇನಾಗಿದೆ, ನಮ್ಮ ಎಗ್ನೆಸ್ಟ್ ಏನೋ ಮಾಡ್ತಾರೆ ಅನ್ನೋದು ಶುರು ಆಗ್ತದೆ. ಅದಕ್ಕೆ ಇನ್ನೊಂದು ಥರ ಮಾಡ್ಬೇಕಲ್ಲ, ಅದಕ್ಕೆ ಎಗ್ನೆಸ್ಟ್ ಆಗಿ ಇನ್ನೊಂದು ಮಾಡ್ಬೇಕಲ್ಲ. ನಮಗೆ ಏನಾರು ಹೆದರ್ಸಕ್ಕೋ ಅಥವಾ ನಮ್ಮ ವಿರುದ್ಧ ಏನಾರು ಮಾಡ್ತೀವಿ ಅನ್ನಕ್ಕೋ ಅಲ್ಲಿ ಹೋಗಿ ಕೇಸ್ ಕೊಡಕ್ಕೆ ಹೋಗಿದ್ದಂತೆ. ಅಂದರೆ ಇಲ್ಲಿರೋ ಹುಡುಗನಿಗೆ ನಾವು ಕೆಟ್ಟದಾಗಿ ಬೈದ್ವಿ ಅಂತ ಅಟ್ರಾಸಿಟಿ ಕೇಸ್ ನನ್ನ ಎಗ್ನೆಸ್ಟ್. ಅವರು ಅಲ್ಲಿ ಹೋಗಿದ್ದಾರೆ ಸ್ಟೇಷನಲ್ಲಿ. ಇವ್ರಿಗೇನಾಗಿದೆ, ನಮ್ಮ ಎಗ್ನೆಸ್ಟ್ ಏನೋ ಮಾಡ್ತಾರೆ ಅನ್ನೋದು ಶುರು ಆಗ್ತದೆ. ಅದಕ್ಕೆ ಇನ್ನೊಂದು ಥರ ಮಾಡ್ಬೇಕಲ್ಲ, ಅದಕ್ಕೆ ಎಗ್ನೆಸ್ಟ್ ಆಗಿ ಇನ್ನೊಂದು ಮಾಡ್ಬೇಕಲ್ಲ. ಮತ್ತೆ
ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೋಹನ್ ಕೃಷ್ಣ, ಅಪ್ಪ ಶಾಸಕ ಅಂತ ಮಗ ಮಾಡಿದ್ದೆ ದರ್ಪ ಅನ್ನುವಂತ ರೀತಿಯಲ್ಲಿ ನಡೀತಾ ಇದೆಯಾ? ಆತನ ಗೂಂಡಾಗಿರಿ, ಆತನ ಮಾತುಗಳು ಎಲ್ಲವನ್ನೂ ಕೂಡ ಕೇಳಿಸ್ಕೊಂಡ್ರೆ ಗೊತ್ತಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಇಲ್ಲಿ ಅಧಿಕಾರದ ದಬ್ಬಾಳಿಕೆಯನ್ನ ಅವ್ರು ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರ. ಏನ್ ಡೀಟೇಲ್ಸ್ ಇದೆ ಸದ್ಯಕ್ಕೆ? ಆತನನ್ನ ಪತ್ತೆ ಹಚ್ಚೋದೇ ಕಷ್ಟನ ಅಥವಾ ಆತ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ಈಗ ಏನೇನ್ ಡೀಟೇಲ್ಸ್ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೋಹನ್ ಕೃಷ್ಣ? ಅಶ್ವಿನಿ, ಭದ್ರಾವತಿ ಶಾಸಕ ಸಂಗಮೇಶ್ ಅವರ ಪುತ್ರ ಬಸವೇಶ್ ವಿರುದ್ಧ ಇದೀಗ ಆರೋಪ ಕೇಳ್ಬರ್ತಾ ಇರುವಂತದ್ದು. ಮಹಿಳಾ ಅಧಿಕಾರಿ ವಿರುದ್ಧ, ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ವಿರುದ್ಧ, ಏನು ಮಹಿಳಾ ಅಧಿಕಾರಿ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಭದ್ರಾವತಿಯಲ್ಲಿ ಬಿಜೆಪಿ ಪ್ರತಿಭಟನೆ ಹಮ್ಮಿಕೊಂಡಿದೆ. ಬಿಜೆಪಿ ತಾಲೂಕು ಏನು ಭದ್ರಾವತಿಯ ತಾಲೂಕು ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು. ಈ ಭದ್ರಾವತಿ ಶಾಸಕರ ತಲೆ ಸರಿ ಇಲ್ಲ, ಅವರ ಆರೋಗ್ಯನೂ ಸರಿ ಇಲ್ಲ, ಕೂಡಲೇ ರಾಜೀನಾಮೆ ಕೊಟ್ಟು ತೆರಳಬೇಕು, ಸರ್ಕಾರದ ಮೇಲೆ ಒತ್ತಡ ಹಾಕಿ ಇವರು ಏನೋ ತನ್ನ ಮಗನನ್ನ ರಕ್ಷಣೆ ಮಾಡ್ತಿದ್ದಾರೆ. ಮಹಿಳಾ ಅಧಿಕಾರಿಯನ್ನ ಈ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಕೂಡ ಯಾವುದೇ ಕ್ರಮ ತೆಗೆದುಕೊಳ್ತಿಲ್ಲ ಪೊಲೀಸ್ನವರು ಎಂಬ ಆರೋಪವನ್ನ ಇದೀಗ ಬಿಜೆಪಿಯವರು ಮಾಡ್ತಾ ಇರುವಂತದ್ದು. ಇದಕ್ಕೆ ಪ್ರತಿಯಾಗಿ ಏನು ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಬಗ್ಗೆ ಏನು ಕಂಪ್ಲೇಂಟ್ ದಾಖಲಾಗದೆ ಇರುವಂತದ್ದು ಕೂಡ ಎಲ್ಲ ಒಂದ್ ಕಡೆ ಅನುಮಾನ ಹುಟ್ಟುತ್ತಿದೆ. ಬಿಜೆಪಿ ಏನು ಮುಖಂಡರು ಹೇಳುವಂತದ್ದು ಏನು ಮಾತು ಸರಿ ಇದೆಯಾ ಎಂಬ ಪ್ರಶ್ನೆ ಇದೀಗ ಎದುರಾಗಿರುವಂತದ್ದು. ಇಲ್ಲಿ ಏನು ಶಾಸಕ ಸಂಗಮೇಶ್ವರ ಅವರ ಪುತ್ರ ಬಸವೇಶ್ ವಿರುದ್ಧ ಇದುವರೆಗೂ ಕೂಡ ಯಾವುದೇ ದೂರು ದಾಖಲಾಗಿಲ್ಲ. ಅಧಿಕಾರಿ ಕೂಡ ಪೊಲೀಸ್ ಠಾಣೆಗೆ ಬಂದು ದೂರನ್ನ ದಾಖಲಿಸದೇ ಇರುವಂತದ್ದು ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಪ್ರತಿಯೊಬ್ಬರಿಗೂ ಕೂಡ ಮಹಿಳಾ ಅಧಿಕಾರಿಯನ್ನ ಈ ರೀತಿಯಲ್ಲಿ ರಿಪಬ್ಲಿಕ್ ಆಗಿದೆ ಭದ್ರಾವತಿಯಲ್ಲಿ ಮಹಿಳೆಯರನ್ನ ಅಗೌರವದಿಂದ ಕಾಣಲಾಗ್ತಾ ಇದೆ. ಈ ರೀತಿಯಲ್ಲಿ ದರ್ಪ ಮೆರೆಯುತ್ತಿದ್ದಾರೆ ಶಾಸಕರು ಒಂದು ರೀತಿಯಲ್ಲಿ ಒಪ್ಪಿಕೊಳ್ಳುವಂತ ಪ್ರಯತ್ನ ಪಡಿಸಿದ್ರು ಕೂಡ ಅವರ ಸಹೋದರ ಮತ್ತು ಅವರ ಪುತ್ರರು ಇದಕ್ಕೆ ಕಡಿವಾಣ ಹಾಕ್ತಿದ್ದಾರೆ ಎಂಬಂತ ಮಾತು ಕೂಡ ಇಲ್ಲಿ ಕೇಳ್ಬರ್ತಾ ಇರುವಂತದ್ದು. ಭದ್ರಾವತಿಯಲ್ಲಿ ಇದೀಗ ಬಿಜೆಪಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಈಗ ಏನು ಮನವಿಯನ್ನ ಕೂಡ ನೀಡಲಾಗ್ತಾ ಇದೆ. ಇಲ್ಲಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದ್ದು ಮುಂದಿನ ಕ್ರಮ ಏನಾಗಲಿದೆ ಎಂಬುದನ್ನ ಕಾದ್ ನೋಡ್ಬೇಕಾಗಿದೆ ಅಶ್ವಿನಿ. ಓಕೆ, ರೈಟ್ ಮೋಹನ್ ಕೃಷ್ಣ, ಥ್ಯಾಂಕ್ ಯು ಡೀಟೇಲ್ಸ್ಗೆ.